ಟೆಕ್ಕಿಯಾಗಿ ಕೆಲಸ ಮಾಡ್ತಿದ್ದ ಆಕೆ ಬೆಂಕಿಯಲ್ಲಿ ಬೆಂದು ಹೋಗಿದ್ಲು. ಬೆಡ್ರೂಮ್ನಲ್ಲೇ ಶವವಾಗಿದ್ಲು. ಆಕಸ್ಮಿಕ ಬೆಂಕಿ ಹೊಗೆಯಿಂದ ಯುವತಿ ಪ್ರಾಣ ಬಿಟ್ಟಿದ್ದಾಳೆ ಅಂತಾನೆ ಎಲ್ಲರೂ ನಂಬಿದ್ರು. ಆದರೆ ಅದೇ ಕೇಸ್ಗೆ ಇಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಮುಕನ ಅಟ್ಟಹಾಸ ಬಯಲಾಗಿದ್ದು ದುರುಳ ಅರೆಸ್ಟ್ ಆಗಿದ್ದಾನೆ. ಟೆಕ್ಕಿ ಯುವತಿಯದ್ದು ಅಸಹಜ ಸಾವಲ್ಲ, ಇದೊಂದು ಕೊಲೆ ಅನ್ನೋದು ಗೊತ್ತಾಗಿರುವಂಥದ್ದು. PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಮನೆ ಹೊತ್ತಿ ಉರಿದಿತ್ತು, ಬೆಡ್ ದಗದಗಿಸಿತ್ತು. ಇದೇ ಬೆಡ್ ಮೇಲೆ ಮಲಗಿದ ಯುವತಿ ಕೂಡ ಉಸಿರು ನಿಲ್ಲಿಸಿದ್ಲು. ಯುವತಿಯ ನಿಗೂಢ ಸಾವಿನ ಹಿಂದೆ ಬಿದ್ದಿದ್ದ ಪೊಲೀಸರು ಕೊನೆಗೂ ಮರ್ಡರ್ ಮಿಸ್ಟ್ರಿಯನ್ನ ಬಯಲು ಮಾಡಿದ್ದಾರೆ. ಟೆಕ್ಕಿ ಮೇಲೆ ಯುವಕನಿಗೆ ಮೋಹ, ಮನೆಗೆ ನುಗ್ಗಿ ದ್ರೋಹ. ಟೆಕ್ಕಿ ನಿಗೂಢ ಸಾವು ಕೇಸ್ಗೆ ಮರ್ಡರ್ನ ಟ್ವಿಸ್ಟ್. ಅವತ್ತು ಜನವರಿ 3, ಹೊಸ ವರ್ಷ ಆರಂಭವಾಗಿ 3 ದಿನ ಉಳಿದಿತ್ತು ಅಷ್ಟೇ. ಆದರೆ ಅದೇ ದಿನ ರಾತ್ರಿ ಬೆಂಗಳೂರಿನ ಸುಬ್ರಹ್ಮಣ್ಯ ಲೇಔಟ್ನಲ್ಲಿರೋ ಇದೇ ಬಿಲ್ಡಿಂಗ್ನಲ್ಲಿ ಘೋರವೇ ನಡೆದಿತ್ತು. ಈ ಬಿಲ್ಡಿಂಗ್ನ 2ನೇ ಫ್ಲೋರ್ನಲ್ಲಿ ಟೆಕ್ಕಿಯೊಬ್ಬಳು ವಾಸವಾಗಿದ್ಲು. ಟೆಕ್ಕಿ ಇರೋ ಮನೆಯ ಬೆಡ್ರೂಮ್ನಲ್ಲಿ ಅಂದು ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿತ್ತು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಈ ಕಾರ್ಯಾಚರಣೆ ನಡುವೆ 34 ವರ್ಷದ ಯುವತಿ ಶವವಾಗಿದ್ಲು. ಹೊಗೆಯಿಂದ ಉಸಿರುಗಟ್ಟಿ ಸತ್ತಿರಬಹುದು ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದರೆ ಅಲ್ಲಿಯ ದೃಶ್ಯಗಳನ್ನ ನೋಡಿ ಪೊಲೀಸರಿಗೆ ಬೇರೆಯದ್ದೇ ಅನುಮಾನ ಕಾಡಿತ್ತು. ಅದೇ ಡೌಟ್ ಇಂದು ನಿಜವಾಗಿದೆ. ಯುವತಿ ಮತ್ತು ಕರ್ನಲ್ ಕುರೈ ಅಕ್ಕಪಕ್ಕದ ನಿವಾಸಿಗಳಾಗಿದ್ರು. ಯುವತಿಗೆ ಮಾರು ಹೋಗಿದ್ದ ಕುರೈ ಆಕೆ ಮೇಲೆ ಕಣ್ಣಿಟ್ಟಿದ್ದ. ಜನವರಿ 3ರ ರಾತ್ರಿ 9 ಗಂಟೆಗೆ ಯುವತಿ ಮನೆಗೆ ಎಂಟ್ರಿ ಆಗಿದ್ದ. ಬಾಲ್ಕನಿ ಸ್ಲೈಡ್ ವಿಂಡೋ ಮೂಲಕ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟಿದ್ದ. ಹೀಗೆ ಎಂಟ್ರಿ ಆಗ್ತಿದ್ದಂತೆ ಯುವತಿ ಆತನ ಜೊತೆ ಜಗಳ ಮಾಡಿದ್ಲು. ಅತ್ಯಾಚಾರಕ್ಕೆ ಯತ್ನಿಸಿದಾಗ ಯುವತಿಗೆ ಪೆಟ್ಟಾಗಿ ರಕ್ತ ಬಂದಿತ್ತು. ಇಷ್ಟಾದರೂ ಬಾಯಿ ಮೂಗು ಹಿಡಿದು ಬಲಾತ್ಕಾರಕ್ಕೆ ಮುಂದಾಗಿದ್ದ. ಈ ವೇಳೆ ಯುವತಿ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಗಾಬರಿಯಾದ ಕುರೈ ಆಕೆಯನ್ನ ಕಿಚನ್ಗೆ ಎಳೆದೊಯ್ದು ಮಲಗಿಸಿದ್ದ. ಸಾಕ್ಷ್ಯ ನಾಶಕ್ಕಾಗಿ ರಕ್ತವಾಗಿದ್ದ ಬಟ್ಟೆಯನ್ನ ಬೆಡ್ ಮೇಲಿಟ್ಟು ಬೆಂಕಿ ಹಾಕಿದ್ದ. ಬಳಿಕ ಸ್ಲೈಡ್ ವಿಂಡೋ ಕ್ಲೋಸ್ ಮಾಡಿ ತನ್ನ ಮನೆಗೆ ಬಂದು ಮಲಗಿದ್ದ. ಮೊಬೈಲ್ ತೆಗೆದುಕೊಂಡು ಹೋಗಿ ಸಿಕ್ಕಿಬಿದ್ದ ಪಾಪಿ. ಯುವತಿ ಮಲಗಿದ್ದ ಬೆಡ್ಗೆ ಬೆಂಕಿ ಹಚ್ಚಿದ್ದ ದುರುಳ ಅಲ್ಲಿಂದ ಎಸ್ಕೇಪ್ ಆಗುವಾಗ ಆಕೆಯ ಮೊಬೈಲ್ ತೆಗೆದುಕೊಂಡು ಹೋಗಿದ್ದ. ಆಕೆ ಬೇರೆಯವರಿಗೆ ವಿಷಯ ಮುಟ್ಟಿಸಬಾರದು ಅನ್ನೋ ಕಾರಣಕ್ಕೆ ಮೊಬೈಲ್ ತೆಗೆದುಕೊಂಡು ಹೋಗಿದ್ದ. ಇನ್ನು ಮೊಬೈಲ್ ಮಿಸ್ ಆಗಿರೋದನ್ನ ಕಂಡು ಅನುಮಾನಗೊಂಡ ಪೊಲೀಸರು ಹುಡುಕಾಟ ಆರಂಭಿಸಿದ್ರು. ವಾರದ ಬಳಿಕ ಮೊಬೈಲ್ ಆನ್ ಆಗ್ತಿದ್ದಂತೆ ಕುರೈನನ್ನ ಅರೆಸ್ಟ್ ಮಾಡಿದ್ದಾರೆ. ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಆರೋಪಿ ಕುರೈ ವಿರುದ್ಧ ಪೊಲೀಸರು ರೇಪ್ ಕೇಸ್ ಕೂಡ ದಾಖಲಿಸಿ ತನಿಖೆ ಮಾಡ್ತಿದ್ದಾರೆ. ಘಟನೆ ನಡೆದ ಸ್ಥಳ ಮತ್ತು ಯುವತಿ ಮತ್ತು ಆರೋಪಿಯ ಕೆಲವು ಸ್ಯಾಂಪಲ್ ಕಲೆಕ್ಟ್ ಮಾಡಿರೋ ಪೊಲೀಸರು ಎಲ್ಲವನ್ನ FSLಗೆ ಕಳಿಸಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟದ ಹುಲ್ಲಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ, ಸಂತೋಷ್ ಕರ್ತಾಲ್ ತಂಡವು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಿದ್ದಾರೆ. ಅಕ್ರಮ ವಲಸಿಗರ ಬಳಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಇದ್ದು ಅವೆಲ್ಲ ನಕಲಿಯಾಗಿವೆ. ರಾತ್ರಿ ಸಮಯದಲ್ಲಿ ಚಿಂದಿ, ಪ್ಲಾಸ್ಟಿಕ್ ಬಾಟಲ್ ಆಯ್ತಿದ್ರು. ಇನ್ನು ಕೆಲವರು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಪಶ್ಚಿಮ ಬಂಗಾಳ ಮೂಲದವರು ಎಂದು ಹೇಳ್ತಾರೆ. ಶಂಕಿತ ಬಾಂಗ್ಲಾ ದಂಪತಿಯನ್ನ ಬನ್ನೇರುಘಟ್ಟ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ओके सही आप टेंशन मत लो. मैं क्या बोल रहा हूँ, आपको टेंशन मत लो. आप क्या भी टेंशन मत लो. आपको अच्छे से आपको गांव को भेज देंगे. आप एक लास्ट बात बोलो, आप बांग्लादेशी है नहीं.
हाँ हम बोला ना, हम बांग्लादेश से आया, बहुत छोटा था, हमारा आंटी लेके आया हमको। ओके उधर ही कलकत्ता में रहता था, फिर उधर काम धंधा नहीं, बेंगलुरु में आके काम ये- करता है, खाता है। ओके वही। आप पहले से तो